ನಮಸ್ಕಾರ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ HJ ಅಕಾಡೆಮಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಹಾಟ್ ಟಾಪಿಕ್ ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಗ್ಗೆ ಮಾತಾಡೋಣ. ಸುಮ್ಮನೆ ಓದ್ಕೊಂಡು ಹೋಗೋದಲ್ಲ, ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಇಟ್ಕೊಂಡು ಅದನ್ನ ಹೇಗೆ ಭೇದಿಸ್ಬೇಕು ಅಂತ ಕಲಿಯೋಣ ಬನ್ನಿ. ಸರಿ, ಹಾಗಿದ್ರೆ ಇವತ್ತಿನ ನಮ್ಮ ಗೇಮ್ ಪ್ಲಾನ್ ಏನು ಅಂತ ನೋಡೋಣ. ಮೊದಲಿಗೆ ಕಾಂಗ್ರೆಸ್ ಹೇಗೆ ಹುಟ್ಟುಕೊಳ್ತು ಅಂತ ಶುರು ಮಾಡಿ, ಆಮೇಲೆ ಮಂದಗಾಮಿಗಳ ಯುಗ, ಆಮೇಲೆ ಹೊಸ ಧ್ವನಿಯ ಉದಯ, ಆಮೇಲೆ ಗಾಂಧಿಯುಗ ಮತ್ತೆ ಪೂರ್ಣ ಸ್ವರಾಜ್ಯದ ಕಡೆಗೆ ಹೀಗೆ ಒಂದೊಂದೇ ಸ್ಟೆಪ್ ಹೋಗೋಣ. ಜೊತೆಗೆ ಪ್ರಮುಖ ಅಧ್ಯಕ್ಷರು ಯಾರು, ಕೊನೆಗೆ ಪರೀಕ್ಷೆಗೆ ಏನೆಲ್ಲ ನೆನ್ಪಿಟ್ಕೋಬೇಕು ಅನ್ನೋದನ್ನು ನೋಡೋಣ. ರೆಡಿಯಲ್ವಾ? ಸರಿ, ಹಾಗಾದ್ರೆ ಶುರು ಮಾಡೋಣ. ನಮ್ಮ ಮೊದಲನೇ ಅಧ್ಯಾಯ ಕಾಂಗ್ರೆಸ್ನ ಉದಯ. ಇದು ಫೌಂಡೇಶನ್. ಇಲ್ಲಿಂದ ಕನಿಷ್ಠ ಒಂದು ಪ್ರಶ್ನೆ ಗ್ಯಾರಂಟಿ ಅಂತಾನೆ ಹೇಳ್ಬಹುದು, ಯಾಕಂದ್ರೆ ಎಕ್ಸಾಮಿನರ್ಗಳ ಫೇವರೆಟ್ ಟಾಪಿಕ್ ಇದು. ಸೊ ಸ್ವಲ್ಪ ಗಮನ ಕೊಟ್ಟು ಕೇಳಿ. ನೋಡಿ, ಈ ಮೂರೇ ಪಾಯಿಂಟ್ಸ್ ಅಷ್ಟೇ. ಇದನ್ನೊಂದು ಬಾಕ್ಸ್ ಹಾಕೊಂಡು ಬರೆದಿಟ್ಕೊಳ್ಳಿ. ಯಾರ್ ಸ್ಥಾಪಿಸ್ದು? ಎ.ಒ. ಹ್ಯೂಮ್. ಯಾವ ವರ್ಷ? 1885. ಎಲ್ಲಿ? ಬಾಂಬೆ. ಈ 3 ಫ್ಯಾಕ್ಟ್ಸ್ ಇದೆಯಲ್ಲ, ಇದೊಂದು ಮಾಸ್ಟರ್ ಕೀ ಇದ್ದಾಗೆ. ಎಷ್ಟೊಂದು ಪ್ರಶ್ನೆಗಳ ಬಾಗ್ಲು ತೆಗಿಬಹುದು ಗೊತ್ತಾ ಇದ್ರಿಂದ? ನೋಡೋಣ ಬನ್ನಿ. ಹಾಗಿದ್ರೆ ಪರೀಕ್ಷೆಯಲ್ಲಿ ಪ್ರಶ್ನೆ ಹೇಗೆ ಬರುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲಿದೆ ನೋಡಿ, ಡೈರೆಕ್ಟ್ ಆಗಿ ಒಂದು ಹಳೆ ಪ್ರಶ್ನೆ ಪತ್ರಿಕೆಯಿಂದಾನೇ ಎತ್ಕೊಂಡಿರೋ ಪ್ರಶ್ನೆ. ಪ್ರಶ್ನೆ ಎಷ್ಟು ಸಿಂಪಲ್ ಆಗಿದೆ ನೋಡಿ. 1885ರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಕರು ಯಾರು? ಉತ್ತರ ಎ.ಒ. ಹ್ಯೂಮ್. ಇಲ್ಲಿ ನೆನಪಿಟ್ಟುಕೊಳ್ಳಬೇಕಾದ ಇನ್ನೊಂದು ವಿಷಯ ಅಂದ್ರೆ, ಇವರು ಒಬ್ಬ ನಿವೃತ್ತ ಬ್ರಿಟಿಷ್ ಸಿವಿಲ್ ಸರ್ವೆಂಟ್. ಈ ಎಕ್ಸ್ಟ್ರಾ ಪಾಯಿಂಟ್ ಕೂಡ ಕೆಲವೊಮ್ಮೆ ಮುಖ್ಯವಾಗುತ್ತೆ. ಅಬ್ಬಾ, ಈಗ ಈ ಸ್ಲೈಡ್ ನೋಡಿ. ಇದನ್ನೇ ನಾನು ಸ್ಮಾರ್ಟ್ ಸ್ಟಡಿ ಅನ್ನೋದು. ನಾವು ಕಲ್ತಿದ್ದು ಒಂದೇ ಕಾನ್ಸೆಪ್ಟ್, ಆದ್ರೆ ಆ ಒಂದು ಕಾನ್ಸೆಪ್ಟ್ ಮೇಲೆ ಎಷ್ಟೊಂದು ಪರೀಕ್ಷೆಗಳಲ್ಲಿ ಪ್ರಶ್ನೆ ಬಂದಿದೆ ನೋಡಿ. PSI, RSI, PC, SDA ಲಿಸ್ಟ್ ದೊಡ್ಡದಿದೆ. ಕೆಲವೊಂದು ಸಲ ಸ್ಥಾಪಕರು ಯಾರು ಅಂತ ಕೇಳಿದ್ರೆ, ಇನ್ನೊಂದ್ಸಲ ಯಾವ ವರ್ಷ ಅಂತ ಕೇಳಿದಾರೆ, ಮತ್ತೊಂದ್ಸಲ ಎಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳಿದಾರೆ. ಅಂದ್ರೆ ನಾವಾ 3 ಪಾಯಿಂಟ್ಸ್ ಕಲ್ತ್ರೆ ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ ರೆಡಿ ಇದ್ದ ಹಾಗೆ. ಸರಿ, ಕಾಂಗ್ರೆಸ್ ಸ್ಥಾಪನೆ ಆಯಿತು. ಈಗ ಮುಂದೇನು? ಕಾಂಗ್ರೆಸ್ನ ಆರಂಭದ ದಿನಗಳಲ್ಲಿ, ಅಂದ್ರ ಮೊದಲ ಸುಮಾರು 20 ವರ್ಷಗಳ ಕಾಲ ಅದನ್ನ ಮಂದಗಾಮಿಗಳ ಯುಗ ಅಂತ ಕರಿತೀವಿ. ಅವರ ರೀತಿನೀತಿಗಳೇ ಬೇರೆ ಇತ್ತು. ಏನದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮಂದಗಾಮಿಗಳದ್ದು ಸಿಂಪಲ್ ಪಾಲಿಸಿ. ಅವರು ಬ್ರಿಟಿಷರ ನ್ಯಾಯದ ಮೇಲೆ ನಂಬಿಕೆ ಇಟ್ಟಿದ್ರು. ಅವರ ಹೋರಾಟದ ವಿಧಾನಕ್ಕೆ ಒಂದು ಶಾರ್ಟ್ಕಟ್ ಇದೆ, 3P ಮೆಥಡ್. ನೆನ್ಪಿಟ್ಕೊಳ್ಳೋಕೆ ಈಸಿ ಅಲ್ವಾ? ನೋಡಿ, PC ಕಾರ್ಯದಾರ್ ಶ್ರೇಣಿಗೇರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಏನಪ್ಪಾ ಆ 3 Pಗಳು? ಮೊದಲನೇದು ಪ್ರೇಯರ್ ಅಂದ್ರೆ ಪ್ರಾರ್ಥನೆ, ಎರಡನೇದು ಪೆಟಿಷನ್ ಅಂದ್ರೆ ಮನವಿ, ಕೊನೆದಾಗಿ ಪ್ರೊಟೆಸ್ಟ್ ಅಂದ್ರೆ ಶಾಂತಿಯುತ ಪ್ರತಿಭಟನೆ. ಅವರದ್ದು ಇದೇ ದಾರಿ. ಮಂದಗಾಮಿ ನಾಯಕರಲ್ಲಿ ನಾವು ಯಾರ ಹೆಸರನ್ನು ಮರೆಯಬಾರದಪ್ಪ ಅಂದ್ರೆ, ಅದು ಭಾರತದ ವೃದ್ಧ ಪಿತಾಮಹ ದಾದಾಭಾಯಿ ನವರೋಜಿ. ಇವರು ಬ್ರಿಟಿಷರು ಹೇಗೆ ಭಾರತದ ಸಂಪತ್ತನ್ನು ತಮ್ಮ ದೇಶಕ್ಕೆ ಸಾಗಿಸ್ತಿದ್ದಾರೆ ಅನ್ನೋದನ್ನ ಅಂಕಿಅಂಶಗಳ ಸಮೇತ ಜಗತ್ತಿಗೆ ತೋರಿಸಿಕೊಟ್ರು. ಅದನ್ನೇ ನಾವು ಡ್ರೈನ್ ಥಿಯರಿ ಅಥವಾ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ ಕರಿತೀವಿ. ಎಕ್ಸಾಮ್ ದೃಷ್ಟಿಯಿಂದ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಲ್ಲಿ ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೋತಾರೆ, ಯಾರು ಮಂದಗಾಮಿಗಳು, ಯಾರು ತೀವ್ರಗಾಮಿಗಳು ಅಂತ. ನೋಡಿ, ದಾದಾಭಾಯಿ ನವರೋಜಿ ಇವರ ಡ್ರೀಮ್ ಥಿಯರಿ ಬಗ್ಗೆ PC FPB 2017, RSI 2018, STA GK 2015ನಲ್ಲಿ ಕೇಳಿದ್ದಾರೆ. ಆಮೇಲೆ ಗೋಪಾಲಕೃಷ್ಣ ಗೋಖಲೆ ಇವರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಸ್ಥಾಪಕರು. ಇದರ ಬಗ್ಗೆನೂ JLR 2011, PC KISF 2017ರಲ್ಲಿ ಪ್ರಶ್ನೆ ಬಂದಿದೆ. FDA MDRS 2017ನ ಪ್ರಶ್ನೆಯಲ್ಲಂತೂ ಲಿಸ್ಟ್ ಕೊಟ್ಟು ಇದರಲ್ಲಿ ಮಂದಗಾಮಿಗಳು ಯಾರು ಅಂತಾನೆ ಕೇಳಿದ್ರು. ಸೊ ಈ ಹೆಸರುಗಳನ್ನ ಚೆನ್ನಾಗೂ ನೆನ್ಪಿಟ್ಕೊಳ್ಳಿ. ಸರಿ, ಮಂದಗಾಮಿಗಳ ಪ್ರಾರ್ಥನೆ ಮನವಿಗಳಿಗೆ ಬ್ರಿಟಿಷರು ಅಷ್ಟಾಗಿ ಬೆಲೆ ಕೊಡ್ಲಿಲ್ಲ. ಆಗ ಕಾಂಗ್ರೆಸ್ನಲ್ಲೇ ಒಂದು ಹೊಸ ಗಟ್ಟಿಯಾದ ಧ್ವನಿ ಎದ್ದೇಳಲು ಶುರುವಾಯಿತು. ಅವರ ಬೇಡಿಕೆಗಳು ಬದಲಾದವು. ಇದು ಅವರ ವಾರ್ಷಿಕ ಅಧಿವೇಶನಗಳಲ್ಲಿ ನಾವು ನೋಡಬಹುದು. ಇಲ್ಲಿ ನೋಡಿ, 2 ಕಲ್ಕತ್ತಾ ಅಧಿವೇಶನಗಳಿವೆ, ಆದರೆ 2 ತುಂಬಾನೇ ಬೇರೆ. 1996ರಲ್ಲಿ ಮೊದಲ ಬಾರಿಗೆ ವಂದೇ ಮಾತರಂ ಹಾಡಲಾಯಿತು. ಇದು PSI ವೈರ್ಲೆಸ್ 2015ರಲ್ಲಿ ಕೇಳಿದ ಪ್ರಶ್ನೆ. ಸರಿಯಾಗಿ 10 ವರ್ಷದ ನಂತರ 1906ರಲ್ಲಿ ದಾದಾಭಾಯಿ ನವರೋಜಿ ಅವರ ಅಧ್ಯಕ್ಷತೆಯಲ್ಲಿ ಮೊದಲ ಬಾರಿಗೆ ಸ್ವರಾಜ್ ಅನ್ನೋ ಪದವನ್ನೇ ಗುರಿಯಾಗಿ ಘೋಷಿಸಲಾಯಿತು. ಈ ಪ್ರಶ್ನೆಯನ್ನ PSI IRB HK 2016ರಲ್ಲಿ ಕೇಳಲಾಗಿತ್ತು. ವರ್ಷಗಳನ್ನ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಆಮೇಲೆ ಭಾರತದ ರಾಜಕೀಯಕ್ಕೆ ಗಾಂಧೀಜಿಯವರು ಎಂಟ್ರಿ ಕೊಡ್ತಾರೆ. ಅಲ್ಲಿಂದ ಕಾಂಗ್ರೆಸ್ಸಿನ ಇತಿಹಾಸನೇ ಬದಲಾಗುತ್ತೆ. ಪರೀಕ್ಷೆಗಳಲ್ಲಂತೂ ಗಾಂಧಿಯುಗದ ಬಗ್ಗೆ ಪ್ರಶ್ನೆಗಳ ಸುರಿಮಳೆನೇ ಇರುತ್ತೆ. ನೋಡೋಣ ಬನ್ನಿ.
ಈ ಒಂದು ವರ್ಷ ಯಾವುದೇ ಕಾರಣಕ್ಕೂ ಮರೆಯಲೇಬಾರ್ದು. ಇದನ್ನ ಡಬಲ್ ಸ್ಟಾರ್ ಹಾಕಿ ನೋಟ್ ಮಾಡಿಟ್ಕೊಳ್ಳಿ. ಯಾಕಂತೀರಾ? ಕಾರಣ ಇದು. ಮಹಾತ್ಮ ಗಾಂಧೀಜಿ ತಮ್ಮ ಜೀವನದಲ್ಲಿ ಕಾಂಗ್ರೆಸ್ ಅಧ್ಯಕ್ಷತೆ ವಹಿಸಿದ್ದು ಒಂದೇ ಒಂದು ಸಾರಿ, ಅದು ಕೂಡ ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ 1924ರಲ್ಲಿ. ಇದು ಕನ್ನಡಿಗರಾದ ನಮಗೆಲ್ಲ ಹೆಮ್ಮೆಯ ವಿಷಯ, ಹಾಗೇ ಪರೀಕ್ಷೆಯ ದೃಷ್ಟಿಯಿಂದ ಅತೀ ಮುಖ್ಯವಾದ ವಿಷಯ. ಇದ್ರ ಮಹತ್ವ ಏನು ಅಂತ ಈ ಲಿಸ್ಟ್ ನೋಡಿದ್ರೇನೆ ಗೊತ್ತಾಗತ್ತೆ. ಒಂದಲ್ಲ ಎರಡಲ್ಲ, ಎಷ್ಟೊಂದ್ ಸಲ ಈ ಒಂದೇ ಪ್ರಶ್ನೆಯನ್ನ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ನೋಡಿ. ಅದಕ್ಕೆ ನಾನು ಹೇಳಿದ್ದು ಇದು ಮೋಸ್ಟ್ ವ್ಯಾಲ್ಯೂಬಲ್ ಪಾಯಿಂಟ್ ಅಂತ. ಈ ಒಂದು ಮಾಹಿತಿ ಗೊತ್ತಿದ್ರೆ 1 ಅಂಕ ನಿಮ್ಮ ಕಿಸೇಲೆ ಇದ್ದ ಹಾಗೆ. ಗಾಂಧಿಯುಗದಲ್ಲಿ ಸ್ವರಾಜ್ಯದ ಬೇಡಿಕೆ ಇನ್ನಷ್ಟು ತೀವ್ರವಾಯಿತು. 1929ರ ಲಾಹೋರ್ ಅಧಿವೇಶನ ಒಂದು ಐತಿಹಾಸಿಕ ತಿರುವು. ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ಪೂರ್ಣ ಸ್ವರಾಜ್ ಅಂದ್ರೆ ಸಂಪೂರ್ಣ ಸ್ವಾತಂತ್ರ್ಯವೇ ನಮ್ಮ ಗುರಿ ಅಂತ ನಿರ್ಣಯಿಸಲಾಯಿತು. PSI IRB 2012, PC KSRP 2002 ಈ ಪರೀಕ್ಷೆಗಳಲ್ಲೆಲ್ಲ ಇದರ ಬಗ್ಗೆ ಪ್ರಶ್ನೆಗಳು ಬಂದಿವೆ. ಇದೇ ಕಾರಣಕ್ಕೆ ನಾವು ಜಾನ್ವರಿ 26ನ್ನು ಗಣರಾಜ್ಯೋತ್ಸವವಾಗಿ ಆಚರಿಸ್ತೇವೆ. ಸರಿ, ಈಗ ಅಧಿವೇಶನಗಳ ಬಗ್ಗೆ ನೋಡಿದ್ವಿ. ಈಗ ಕೆಲವು ಪ್ರಮುಖ ಅಧ್ಯಕ್ಷರ ಬಗ್ಗೆ ನೋಡೋಣ. ಇಲ್ಲಿ ಮೊದಲಿಗರು ಯಾರು ಅನ್ನೋದು ತುಂಬಾನೇ ಮುಖ್ಯ, ಯಾಕಂದ್ರೆ ಪರೀಕ್ಷಕರು ಇಲ್ಲೇ ನಮ್ಮನ್ನು ಕನ್ಫ್ಯೂಸ್ ಮಾಡಕ್ ಟ್ರೈ ಮಾಡೋದು. ಇಲ್ಲೊಂದು ಟ್ರಿಕ್ ಪ್ರಶ್ನೆ ಇದೆ, ಗಮನವಿಟ್ಟು ಕೇಳಿ. ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು ಅಂತ ಕೇಳಿದ್ರೆ ಉತ್ತರ ಆನಿ ಬೆಸೆಂಟ್. ಆದ್ರೆ ಪ್ರಶ್ನೆಯಲ್ಲಿ ಮೊದಲ ಭಾರತೀಯ ಮಹಿಳಾ ಅಧ್ಯಕ್ಷೆ ಅಂತ ಕೇಳಿದ್ರೆ ಉತ್ತರ ಸರೋಜಿನಿ ನಾಯ್ಡು. ಈ ಭಾರತೀಯ ಅನ್ನೋ ಒಂದು ಪದದಿಂದ ಉತ್ತರನೇ ಬದಲಾಗುತ್ತೆ ನೋಡಿ. PSI KSRP 2003, ESI 2022, CPC 2016ರಲ್ಲಿ ಇದೇ ತರಹದ ಪ್ರಶ್ನೆ ಬಂದಿದೆ. ಸೊ ಬಿ ಕೇರ್ಫುಲ್. ಇನ್ನು ಕೆಲವು ಫಸ್ಟ್ಗಳನ್ನು ನೋಡೋಣ. ಮೊದಲ ಅಧ್ಯಕ್ಷರು WC ಬ್ಯಾನರ್ಜಿ. ಮೊದಲ ಮುಸ್ಲಿಂ ಅಧ್ಯಕ್ಷರು ಬದ್ರುದ್ದೀನ್ ತಯ್ಯಾಬ್ಜಿ. ಹಾಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಅಂದ್ರೆ 1947ರಲ್ಲಿ ಅಧ್ಯಕ್ಷರು ಯಾರಾಗಿದ್ರು? JB ಕೃಪಲಾನಿ. ಇವೆಲ್ಲ ಡೈರೆಕ್ಟ್ ಪ್ರಶ್ನೆಗಳು, ನೆನ್ಪಿಟ್ಕೊಂಡ್ರೆ ಸುಲಭವಾಗಿ ಅಂಕ ಗಳಿಸಬಹುದು. ಸರಿ, ಇಷ್ಟೊತ್ತು ನಾವು ಸಾಕಷ್ಟು ವಿಷಯಗಳನ್ನ ಕಲ್ತಿದ್ದೇವೆ. ಈಗ ಪರೀಕ್ಷೆಯ ಕೊನೆಯ ಕ್ಷಣದಲ್ಲಿ ಏನೆಲ್ಲ ನೆನ್ಪಿಟ್ಕೊಳ್ಬೇಕು ಅಂತೆ ಒಂದು ಕ್ವಿಕ್ ರಿವಿಷನ್ ಮಾಡೋಣ ಬನ್ನಿ. ಎಕ್ಸಾಮ್ ಹಾಲ್ಗೆ ಹೋಗೋಕ ಮುಂಚೆ ಈ 5 ಪಾಯಿಂಟ್ಸ್ ನಿಮ್ಮ ತಲೆಯಲ್ಲಿ ಪಕ್ಕಾ ಇರಬೇಕು. ಸ್ಥಾಪಕರು ಯಾರು, ಮೊದಲ ಅಧ್ಯಕ್ಷರು ಯಾರು, ವಂದೇ ಮಾತರಂ, ಗಾಂಧೀಜಿ ಅಧ್ಯಕ್ಷತೆ ಮತ್ತು ಪೂರ್ಣ ಸ್ವರಾಜ್. ಇವು ರಿಪೀಟೆಡ್ ಆಗಿ ಬರುವ ಹಾಟ್ ಟಾಪಿಕ್ಸ್. ಇದಿಷ್ಟನ್ನು ನೆನ್ಪಿಟ್ಕೊಂಡ್ರೆ ನೀವು ಒಳ್ಳೆ ಸ್ಕೋರ್ ಮಾಡೋ ಚಾನ್ಸಸ್ ಜಾಸ್ತಿ. ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಾವು ಕಲಿಬೇಕಾದ ಅತಿ ಮುಖ್ಯವಾದ ಪಾಠ ಏನ್ಗೊತ್ತಾ? ಬರೀ ಫ್ಯಾಕ್ಟ್ಸ್ ಓದೋದಲ್ಲ, ಬದಲಿಗೆ ಪ್ರಶ್ನೆಗಳು ಹೇಗ್ ರಿಪೀಟ್ ಆಗ್ತವೆ, ಯಾವ ಟಾಪಿಕ್ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾರೆ ಅನ್ನೋ ಪ್ಯಾಟರ್ನ್ ಅನ್ನು ಅರ್ಥ ಮಾಡ್ಕೊಳ್ಳೋದು. ಇದೇ ಸ್ಮಾರ್ಟ್ ವರ್ಕ್ ಅಂದ್ರೆ. ಈ ವಿಶ್ಲೇಷಣೆ ನಿಮ್ಮ ತಯಾರಿಗೆ ಖಂಡಿತವಾಗಿಯೂ ಸಹಾಯ ಮಾಡಿದೆ ಅಂತ ಭಾವಿಸ್ತೇವೆ. ನಿಮ್ಮ ಪ್ರಯತ್ನ ಹೀಗೆ ಮುಂದುವರಿಯಲಿ. ನಾವು ಮತ್ತೊಂದು ಪ್ರಮುಖ ವಿಷಯದೊಂದಿಗೆ ಶೀಘ್ರದಲ್ಲೇ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಎಲ್ಲರಿಗೂ ಆಲ್ ದ ಬೆಸ್ಟ್.